ನಮಸ್ಕಾರ ಮೇಡಮ್. ಅದೇ ಏನು ಹೇಳ್ತೀರಾ ಇವಾಗ ಗ್ರೇಟರ್ ನಮಗೆ ಜಮೀನಿಲ್ಲ ಮೇಡಮ್, ನಾವು ಗುತ್ತಿಗೆಯಲ್ಲಿ ಮಾಡ್ತಿರೋದು ಜೀವನ. ನಾವು ಇವ್ರ ಭೂಮಿ ತಗೊಬಿಟ್ರೆ ನಾವೇನು ಮಾಡೋಣ? ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡಿ. ಇಲ್ಲ ಇಷ್ಟು ಕಣ್ಣೀರು ಹಾಕ್ತಾ ಇದೆ. ಕಣ್ಣೀರಲ್ಲಿ ಇವರು ಸೂರು ಕಟ್ಟಕ್ಕೆ ಹೊರಟಿದಾರಲ್ಲ, ಇವ್ರು ಕಟ್ಟಿರೋ ಅರಮನೆ ಯಾರಿಗೆ ಬೇಕು ಅಂತ ಕಟ್ಟೋಕೆ ಹೊರಟಿರೋಂಥ ಅರಮನೆ. ಸಾವಿರಾರು ಜನ ರೈತರು ದಿನ ಕಣ್ಣೀರು ಹಾಕ್ತಾ ಇದ್ದಾರೆ. ಇದು ಯಾವ್ದವ್ರು ಕಾಣಿಸ್ತಾ ಇಲ್ವಾ ಅಂತ ಸಮಾಧಾನ ಮಾಡ್ಕೊಳ್ಳಿ. ಒಂದ್ ಕಡೆ ಹೇಳ್ತಾರೆ ಜಮೀನಿಲ್ಲ ಮೇಡಮ್, ನಾವು ಹುಡುಗರನ್ನ ಓದಿಸ್ಕೋಬೇಕು. ನಾವು ಇದರಲ್ಲೇ ಓದಿಸ್ಕೊಳ್ತೀವಿ. ನಾವು ಒಂದು ತಿಂಗಳಿಗೆ 70,000 ಸಂಪಾದನೆ ಮಾಡ್ತಿದೀವಿ. ನಮ್ಗೆ ಇವ್ರು ಕೊಡ್ತಾರ ಹೇಳಿ? ಸಿಟಿಲ್ ಬಂದ್ರೆ ಅದು 70,000 ಆಗತ್ತಾ ಹೇಳಿ? ಸಂಪಾದನೆ ಮಾಡಕ್ಕಾಗತ್ತಾ? ಅದಾದ್ರೂ ಉಳ್ಸಕ್ಕಾಗತ್ತಾ ಹೇಳಿ? ನನಗೆ ನಿಜ ಬಹಳ ಖುಷಿ ಆಗುತ್ತೆ. 15 ದಿವಸಕ್ಕೆ 35,000 ರಿಂದ 40,000 ಸಂಪಾದನೆ ಮಾಡ್ತಾ ಇದ್ರೆ. ಅದು 2 ಕೆಲಸ ಮಾಡ್ತೀವಿ ಮೇಡಮ್. ನಾವು ತಿಂಗಳಿಗೆ 80,000 1 ಲಕ್ಷ ಗಂಟೆ ಮಾಡ್ತೀವಿ. ನಾವು ಬೇರೆ ತೋಟದಲ್ಲಿ ಗುತ್ತಿಗೆ ಮಾಡ್ಕೊಂಡು ನಾವು ಮಾಡೋದು. ನೋಡಿ, ಖರ್ಚಿಲ್ಲ, ಸ್ವಂತ ಮನೆ ಜಮೀನಿಲ್ಲ, ನಾವು ಗುತ್ತಿಗೆ ಮಾಡ್ಕೊಂಡು ಮಾಡ್ತಾ ಇದೀವಿ. ಜಮೀನ್ ತಗೋಬಿಟ್ರೆ ನಾವೇನ್ ಮಾಡೋಣ? ನಮ್ಗೆ ಇವ್ರು ಅಷ್ಟು ತಿಂಗಳಿಗೆ 1 ಲಕ್ಷ ಕೊಡ್ತಾರೆ. ಇವ್ರು ನಮ್ಗೆ ಕೊಡಕ್ ಹೇಳಿ, ಕೊಡೋದಂದ್ರೆ ಇವ್ರು ಮಾಡ್ಲಿ. 1 ಲಕ್ಷ ಕೊಡ್ಲಿ, ನಮ್ ಎಜುಕೇಶನ್ ಕೊಡ್ಲಿ, ನಮ್ಮ ಮಕ್ಕಳಿಗೆ ಎಜುಕೇಶನ್ ನಾವು ಕೊಡ್ತಾ ಇದೀವಿ. ಚೆನ್ನಾಗಿರೋ ಎಜುಕೇಶನ್ ನಾವು ಕೊಡ್ತಾ ಇದೀವಿ. ಇವರಿಂದ ಕೊಡಕ್ಕಾಗುತ್ತಾ? ನಮ್ಗಷ್ಟು ಮಾಡಿ ಲಕ್ಷಾಂತರ ರೂಪಾಯಿ ಕೊಟ್ಟು ಮಕ್ಕಳನ್ನ ಓದಿಸ್ತಾ ಇದೀವಿ ನಾವು ಮೇಡಮ್. ಇವಾಗ 2 ಮಕ್ಕಳು ನಾವು ಗಂಡ್ ಮಕ್ಕಳನ್ನ ಓದಿಸ್ತಾ ಇದೀವಿ. ಅವ್ರ ಫ್ಯೂಚರ್ ಏನಿದೆ? ನಾವು ಜಾಸ್ತಿ ಓದಿಲ್ಲ. ಜೀವನ ಪರ್ಯಂತ ನಿಮ್ ಕುಟುಂಬಕ್ಕೆ ಏನು, ನೀವು ಬದುಕೋದಕ್ಕೇನು, ಶಿಕ್ಷಣಕ್ಕೇನು, ಹಾಸ್ಪಿಟಲ್ ಏನು, ಮತ್ತೆ ನಿಮ್ಗೆ FD ಮಾಡಿ ಕೊಟ್ಬಿಡ್ಲಿ ಬಿಡಿ. ಜೀವನ ಕೊಟ್ಬಿಡ್ಲಿ, ಮಕ್ಕಳನ್ನ ಓದಿಸ್ಲಿ, ಒಳ್ಳೆ ಎಜುಕೇಶನ್ ಕೊಡ್ಬೇಕಂತ ನಾವು ಇಷ್ಟು ಕಷ್ಟ ಪಡ್ತಾ ಇದೀವಲ್ವಾ ಈ ಜಮೀನಲ್ಲಿ. ಇವ್ರು ಕೊಡ್ಸ್ಲಿ ಅದು ನಮ್ಮ ಮಕ್ಕಳಿಗೆ, ಅವಾಗ ಮಾಡ್ಕೊಳ್ಳಿ. ಈಗ ಎಲ್ಲ ಮಕ್ಳಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ವಾ? ಎಜುಕೇಶನ್ ಕೊಡ್ಲಿ, ಆಮೇಲೆ ಮಾಡ್ಲಿ, ಅಷ್ಟೇ ಹೇಳೋದು ನಾವು. ಅಕ್ವೈರ್ ಮಾತ್ರ ಮಾಡೋದು ಬೇಡ ಅಷ್ಟೇ. ಇವರು ರೈತರು ಬೇರೆ ಕಡೆ ಪಾಳ್ ಬಿದ್ದರೆ ಭೂಮಿಲೂ ಅಕ್ವೈರ್ ಮಾಡ್ಲಿ, ಇವ್ರು ಯಾರು ಬೇಡ ಅಂತ. ಈಗ ಆಲ್ರೆಡಿ ನಾನು ಅದೇ ಹೇಳೋದು. ದೊಡ್ಡಬಳ್ಳಾಪುರ, ಆಮೇಲೆ ಡಾಬಸ್ಪೇಟೆ ಆಲ್ರೆಡಿ ಅದನ್ನೆಲ್ಲ ನುಂಗಾಕಾಗಿದೆ. ಅದನ್ನೆಲ್ಲ ಹಂಗೆ ಬಿಟ್ಟಿದ್ದಾರೆ. ನೀವು ಡೆವಲಪ್ ಮಾಡ್ಬೇಕಾ? ಹೋಗಿ ಅಲ್ಲಿ ಮಾಡಿ. ಇನ್ನು ಆಲ್ರೆಡಿ ಶ್ರೀರಾಮ್ ಕಾರಂತ್ ಬಡಾವಣೆ ಇರ್ಬೋದು, ಕೆಂಪೇಗೌಡ, ಅದಾದ್ಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ಎಲ್ಲ ಎಲ್ಲ ಅರ್ಧಂಬರ್ಧ ಅಲ್ಲಿ ಬಿಟ್ರು. ಇವಾಗ ಇಲ್ಲಿ ಕೈ ಹಾಕ್ತಾ ಇದ್ದಾರೆ. ಅದೇ ಅದಕ್ಕೆ ಮಾತ್ರ ಅಕ್ವೇರ್ ಮಾತ್ರ ಯಾವ ಕಾರಣಕ್ಕೆ ಇವ್ರು ಮಾಡಬಾರ್ದು ಅಷ್ಟೇನೆ. ನೋಡ್ತಾ ಇದೀವಿ, ಪ್ರತಿಯೊಬ್ರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಮುಂದಿನ ಜೀವನ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅವ್ರಿಗೆ ಆಘಾತ ಆಗ್ತಾ ಇದೆ. ಈ ಆಘಾತ, ಈ ಕಣ್ಣೀರು ನಿಜವಾಗ್ಲೂ ಇದನ್ನ ಕಬಳಿಕೆ ಮಾಡೋಕೆ ಹೊರಟಿದಾರಲ್ಲ, ಅವ್ರನ್ನ ಖಂಡಿತ ಸುಮ್ಮನೆ ಬಿಡಲ್ಲ.